ಹಾಯ್ ಹಲೋ ಫ್ರೆಂಡ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಹಾಗೆಯೇ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್. ನಾವಿವತ್ತು ಮುದ್ದೆನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನಿಮಗೆ. ಎಲ್ಲರ ಮನೆಯಲ್ಲೂ ಮುದ್ದೆ ಟ್ರೈ ಮಾಡ್ತೀರಾ, ಅದು ಗಂಟಾಗಿಬಿಡುತ್ತೆ. ಆ ಪ್ರಾಬ್ಲಮ್ಗೆ ಇವತ್ತು ಸೊಲ್ಯೂಷನ್ನ ನಾನು ನಿಮಗೆ ಕೊಡ್ತೀನಿ ನೋಡಿ. ನಮ್ಮ ವಿಡಿಯೋನ ಫುಲ್ ವಾಚ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಫ್ರೆಂಡ್, ಸ್ಟವ್ ಆನ್ ಮಾಡಿ ಮುದ್ದೆ ಪಾತ್ರೆನ ಇಡಿ. ಮುದ್ದೆ ಪಾತ್ರೆಗೆ ಅಳತೆಗೆ ತಕ್ಕಷ್ಟು ನೀರನ್ನು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡ ನಂತರ ಅದರ ಜೊತೆಗೆ ಸ್ವಲ್ಪ ಅನ್ನ ಮತ್ತು ನಿಮ್ಮ ಮನೇಲಿ ಏನಾದರೂ ಫ್ರೆಂಡ್ ಮುದ್ದೆ ರಾತ್ರಿದು ಮಿಕ್ಕಿದ್ರೆ ಅದನ್ನು ತಿನ್ನೋಕ್ಕಾಗ್ತಾ ಇಲ್ಲಪ್ಪ ಅಂತ ಯಾರಾದರೂ ಹೇಳ್ತಾ ಇದ್ದರೆ ಇಲ್ಲೊಂದು ಟ್ರಿಕ್ ಇದೆ, ಬನ್ನಿ. ಆ ಮುದ್ದೆಯನ್ನು ನೀವು ಅರ್ಧನೇ ಆಗಲಿ ಒಂದೇ ಆಗಲಿ ಇದ್ದರೆ ಅದಕ್ಕೆ ಅನ್ನ ಸ್ವಲ್ಪ ಕಮ್ಮಿ ಹಾಕಿ ಮುದ್ದೆನ ಜಾಸ್ತಿ ಹಾಕ್ಕೊಳ್ಳಿ. ರಾತ್ರಿ ಉಳಿದಿರುವ ಮುದ್ದೆಯನ್ನು ಸ್ವಲ್ಪ ನೀರಿನಲ್ಲಿ ಚೆನ್ನಾಗಿ ಕಿವುಚಿ ಈ ಅನ್ನ ಜೊತೆಗೆ ಆ್ಯಡ್ ಮಾಡಿ. ಅದು ಚೆನ್ನಾಗಿ ಬಂದ ನಂತರ ನೀವು ರಾಗಿ ಹಸಿಟ್ಟನ್ನ ಹಾಕ್ಕೊಳ್ಳಿ. ರಾಗಿ ಹಸಿಟ್ಟು ಹಾಕಿದ ನಂತರ ಅದು ಚೆನ್ನಾಗಿ ಕುದಿಬೇಕು ಫ್ರೆಂಡ್. ಕುದ್ದ ನಂತರನೇ ಈ ಥರ ಒಂದು ಮುದ್ದೆ ಕೋಲಿರುತ್ತಲ್ಲ, ಅದರಲ್ಲಿ ಈ ಥರ ತಿರುವ್ಕೊಳ್ಳಿ. ಬಿಗ್ಗೆಗೆ ಒಂದು ಬಟ್ಟೆ ಸಹಾಯದಿಂದ ಇಟ್ಕೊಂಡು ಈ ಥರ ನೀವು ಸ್ಟವ್ ಮೇಲೇ ಈ ಥರ ಮುದ್ದೆನ ತಿರುವ್ಕೋಬೇಕು ಫ್ರೆಂಡ್. ಕೆಳಕ್ಕೆ ಇಟ್ಕೊಂಡು ತಿರುವ್ಕೊಂಡ್ರೆ ಅದು ಪಿಸಿಗ್ಲಿಟ್ಟು ಮತ್ತು ಗಂಟಾಗಿ ಬರುತ್ತೆ. ನೀವು ಸ್ಟವ್ ಮೇಲೇ ಬಟ್ಟೆ ಸಹಾಯದಿಂದ ಪಾತ್ರೆ ಇಟ್ಕೊಂಡು ಈ ಥರ ತಿರುವ್ಕೊಂಡ್ರೆ ಮುದ್ದೆ ಪರ್ಫೆಕ್ಟಾಗಿ ಬರುತ್ತೆ. ಯಾವ ಗಂಟು ಆಗೋಲ್ಲ, ಯಾವ ಪಿಸುಗ್ಲಿಟ್ಟು ಆಗೋಲ್ಲ. ನೋಡಿ, ಈ ಥರ ನೀವು ಮನೇಲಿ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುದ್ದೆ ಚೆನ್ನಾಗಿತ್ತಾ, ಚೆನ್ನಾಗಿ ಬತ್ತಾ? ಹಾಗೆಯೇ ರಾತ್ರಿ ಉಳಿದಿರುವ ಅನ್ನನೇ ಆಗಲಿ ಮುದ್ದೆನೇ ಆಗಲಿ ವೇಸ್ಟ್ ಮಾಡಬೇಡಿ ಫ್ರೆಂಡ್. ಈ ಥರ ಮುದ್ದೆ ಮಾಡಿಕೊಂಡ್ರೆ ನಿಮಗೆ ಯೂಸ್ ಆಗುತ್ತೆ ಅಂತ ಈ ವಿಡಿಯೋದ ಮೂಲಕ ನಿಮಗೆ ತಿಳಿಸ್ತಾ ಇದ್ದೀನಿ ನೋಡಿ. ಈ ಥರ ನಿಮ್ಗೆ ಯಾರ್ಯಾರಿಗೆ ಮುದ್ದೆ ಮಾಡೋದಕ್ಕೆ ಬರಲ್ವೋ ಟ್ರೈ ಮಾಡಿ ಕಮೆಂಟ್ ಹಾಕಿ ಫ್ರೆಂಡ್. ಮುದ್ದೆ ಎಲ್ಲರೂ ತಿನ್ನಲೇಬೇಕು ಫ್ರೆಂಡ್. ನಾನು ತಿನ್ನಲ್ಲ ಅನ್ನೋರಿಗೆ ಒಂದು ಮಾತು ಹೇಳ್ತೀನಿ ಕೇಳಿ. ಅನ್ನ ತಿಂದರೆ ಯಾವುದೇ ಪ್ರಯೋಜನ ಇಲ್ಲ, ಮುದ್ದೆ ತಿಂದರೆ ಶಕ್ತಿ ಬರುತ್ತೆ. ಇಟ್ಟಂ ತಿಂದಂ ಬೆಟ್ಟವನ್ನೇ ಕಿತ್ತಿಟ್ಟಂ ಅಂತ ಒಂದು ಹಿರೀಕರು ಗಾದೆ ಹೇಳಿದ್ದಾರೆ. ಮುದ್ದೆ ತಿಂದ್ರೇ ಕೆಲ್ಸಕ್ಕೆ ಹೋಗೋರಿಗೆ ಶಕ್ತಿ ಬರೋದು, ಕೆಲಸ ಮಾಡೋದಕ್ಕೂ ಆಗೋದು ಫ್ರೆಂಡ್. ಎಲ್ಲರೂ ಮನೆಯಲ್ಲೂ ಮುದ್ದೆನ ಯೂಸ್ ಮಾಡಿ. ಬರಲ್ಲ ಅಂದರೆ ಈ ಥರ ಟ್ರಿಕ್ನ ಫಾಲೋ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್.